ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಇವತ್ತು ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ವಿಶೇಷವಾಗಿರ್ತಕ್ಕಂಥ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ತಂದಿದ್ದೀನಿ. ಓಕೆ, NMMS ಪರೀಕ್ಷೆ ಯಾರಿಗಿರುತ್ತೆ ಅಂತಂದರೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಕ್ಕಂಥ NMMS ಪರೀಕ್ಷೆ ಸೆಕೆಂಡ್ ಪೇಪರಲ್ಲಿ ಪತ್ರಿಕೆ 2ರಲ್ಲಿ ಸ್ಯಾಟ್ ಅಂತಕ್ಕಂಥ ಇರುತ್ತೆ. ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಅದರಲ್ಲಿ ಸಮಾಜ ವಿಜ್ಞಾನ ಭಾಗ ಬರುತ್ತೆ ವಿದ್ಯಾರ್ಥಿಗಳೇ. ಅದರಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ ನಾನೇನು ಮಾಡಿದ್ದೀನಿ, 8ನೇ ತರಗತಿಯ ಭಾಗ 1 ಮತ್ತು ಭಾಗ 2ರ ಸಮಾಜ ವಿಜ್ಞಾನದ ಎಲ್ಲ ಪುಸ್ತಕಗಳ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪರೀಕ್ಷೆಗೆ ಬಂದೇ ಬರ್ಬೋದಾಗಿರ್ತಕ್ಕಂಥ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇಲ್ಲಿ ನಾನು ಸಿದ್ಧತೆ ಮಾಡಿಕೊಂಡು ಬಂದಿದ್ದೀನಿ. ಸೊ ತಾವೆಲ್ಲರೂ ಮೊದಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಲ್ಲದೆ ಸೊ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ನನ್ನದೇ ಆಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ತಾವೇನು ಮಾಡ್ಬೋದಪ್ಪ ಅಂತಂದರೆ NTSC ಮತ್ತು NMMSಗೆ ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ಗೆ ತಾವುಗಳು ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀವಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ಈ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀವಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಶುರು ಮಾಡೋಣ. NMMS ಪರೀಕ್ಷೆ ಅಷ್ಟೇ ಅಲ್ಲದೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ಒಂದು ವಿಡಿಯೋ ಉಪಯೋಗವಾಗಿದೆ. ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಮೊದಲ ಪಾಠ ಆಧಾರಗಳು ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳನ್ನು ಇತಿಹಾಸಕಾರರು ಏನೆಂದು ಪರಿಗಣಿಸುತ್ತಾರೆ? ನೋಡಿ, ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ತಮ್ಮ ಉಪಯೋಗಕ್ಕೆ ಬಳಸಿಕೊಂಡಿರ್ತಕ್ಕಂಥ ವಸ್ತುಗಳನ್ನು ಇತಿಹಾಸಕಾರರು ಏನಂತ ಕರೀತಾರೆ ಅಂತಂದರೆ ಆಕರಗಳು ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಇತಿಹಾಸ ರಚನೆಗೆ ಇರುವ ಪ್ರಮುಖ ಅಂಶಗಳು ಯಾವುವು? ಹಾಗಾದರೆ ಇತಿಹಾಸವನ್ನು ಬರಿಬೇಕಾದ್ರೆ ನಮಗೆ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಬೇಕೇ ಬೇಕು? ಇತಿಹಾಸದ ರಚನೆಗೆ, ಇತಿಹಾಸದ ದಾಖಲೆಗೆ ಇರ್ತಕ್ಕಂಥ ಮುಖ್ಯವಾದ ಅಂಶಗಳೇನಪ್ಪ ಅಂದರೆ ನಮಗೆ ಲಿಖಿತ ಸ್ವರೂಪದ ದಾಖಲೆಗಳು ಬೇಕು ಮತ್ತು ಕೃತಿಗಳು ಬೇಕು. ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳಿದ್ರೆ ಅಲ್ಲಿ ನಾವು ಇತಿಹಾಸ ರಚನೆಯನ್ನು ಮಾಡಬಹುದು. ಪ್ರಶ್ನೆ 3 ಇದೆ, ಇತಿಹಾಸ ರಚನೆಗೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳ ಏನಂತ ಕರೀತಾರೆ? ನೋಡಿ, ಈ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಬೇಕು. ಈ ತನ್ನಾಗಿ ಲಭ್ಯವಾಗ್ತಕ್ಕಂಥ ಇತಿಹಾಸ ರಚನೆಗೆ ಸಿಗ್ತಕ್ಕಂಥ ಮೂಲ ಸಾಮಗ್ರಿಗಳನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ಅದುವೇ ಆಧಾರಗಳು ಅಂತ ಕರೀತಾರೆ. ಓಕೆ, ಇತಿಹಾಸ ರಚನೆಗೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳಿಗೆ ಆಧಾರ ಅಂತ ಹೇಳ್ತಾರೆ. ಪ್ರಶ್ನೆ 4ಕ್ಕೆ ಹೋಗೋಣ. ಆಧಾರಗಳನ್ನು ಯಾವ ಯಾವ ವಿಧಗಳಲ್ಲಿ ವಿಂಗಡಿಸಲಾಗಿದೆ? ಹಾಗಾದರೆ ಆಧಾರಗಳಲ್ಲಿ ಯಾವೆಲ್ಲ ಪ್ರಕಾರಗಳನ್ನು ನಾವುಗಳು ಕಾಣ್ತೀವಿ? ಎಷ್ಟು ಪ್ರಕಾರಗಳಲ್ಲಿ ಆಧಾರಗಳಿದ್ದಾವೆ ಮತ್ತು ಆಧಾರಗಳ ಆ ಪ್ರಕಾರಗಳು ಯಾವುವು? ನೋಡಿ, ಆಧಾರಗಳನ್ನು ಮುಖ್ಯವಾಗಿ 2 ಪ್ರಕಾರಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ನೆನಪಿಟ್ಕೊಡ್ರಿ, ಆಧಾರವನ್ನು 2 ಪ್ರಕಾರದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಸೊ 1ನೇದಿರೋದು ಸಾಹಿತ್ಯ ಆಧಾರಗಳು, 2ನೇದಿರೋದು ಪುರಾತತ್ವ ಆಧಾರಗಳು. ಆಧಾರಗಳಲ್ಲಿ 2 ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಪ್ರಶ್ನೆ 5, ಸಾಹಿತ್ಯ ಆಧಾರಗಳನ್ನು ಯಾವ ಯಾವ ವಿಧದಲ್ಲಿ ವಿಂಗಡಿಸ್ತಾರೆ? ಮತ್ತೆ ಈ ಸಾಹಿತ್ಯ ಆಧಾರ ಬರುತ್ತೆ. ಈ ಸಾಹಿತ್ಯ ಆಧಾರದಲ್ಲಿನೂ ಕೂಡ ಎಷ್ಟು ಪ್ರಕಾರಗಳಿದ್ದಾವೆ ಮತ್ತು ಅವು ಯಾವುವು? ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಸಾಹಿತ್ಯ ಆಧಾರಗಳಲ್ಲಿ ಸಹಿತ 2 ಪ್ರಕಾರಗಳಲ್ಲಿ ನಾವು ಕಾಣ್ತೀವಿ. ಸೊ ಮೊದಲನೇದು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಲಿಖಿತ ಸಾಹಿತ್ಯ, 2ನೇದು ಬರ್ತಕ್ಕಂಥದ್ದು ಮೌಖಿಕ ಸಾಹಿತ್ಯ. ಸೊ ಸಾಹಿತ್ಯದ ಆಧಾರಗಳಲ್ಲಿ ಸಹಿತ 2 ಪ್ರಕಾರಗಳು, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಪ್ರಶ್ನೆ 6ಕ್ಕೆ ಹೋಗೋಣ. ಲಿಖಿತ ಸಾಹಿತ್ಯದಲ್ಲಿರುವ ಪ್ರಕಾರಗಳು ಯಾವುವು? ಈ ಮತ್ತೆ ಲಿಖಿತ ಸಾಹಿತ್ಯದಲ್ಲಿನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಇತಿಹಾಸಕಾರರು ಪ್ರಕಾರಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಆ ಲಿಖಿತ ಸಾಹಿತ್ಯದಲ್ಲಿ ಕೂಡ ಎಷ್ಟು ಪ್ರಕಾರಗಳಿದ್ದಾವೆ ಮತ್ತು ಅವು ಯಾವುವು ಅಂತ ಕೇಳಿದ್ದಾರೆ. ಸೊ ಲಿಖಿತ ಸಾಹಿತ್ಯದಲ್ಲಿನೂ ಕೂಡ ಮತ್ತೆ ಏನು ಮಾಡ್ತಾರಪ್ಪ ಅಂತಂದರೆ 2 ಪ್ರಕಾರಗಳು ಕಾಣ್ತೀವಿ. ಆ ಮೊದಲನೇ ಪ್ರಕಾರ ಏನಪ್ಪ ಅಂದರೆ ದೇಶೀಯ ಸಾಹಿತ್ಯ, 2ನೇ ಪ್ರಕಾರ ಏನಪ್ಪ ಅಂತಂದರೆ ವಿದೇಶಿ ಸಾಹಿತ್ಯ. ಸೊ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನೋದು ಲಿಖಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಕಾರಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯದ ಪ್ರಕಾರ ಯಾವುದು? ನೋಡಿ, ಪ್ರಶ್ನೆ ಏನಿದೆ ಅಂತಂದರೆ ನಮ್ಮ ಭಾರತೀಯರಿಂದಲೇ ನಮ್ಮಲ್ಲಿರ್ತಕ್ಕಂಥ ದೇಶೀಯ ಭಾಷೆಗಳನ್ನು ಬಳಸಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯದ ಪ್ರಕಾರಕ್ಕೆ ಏನಂತ ಕರೀತಾರೆ? ಅದನ್ನು
ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಸೊ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವೇ ದೇಶೀಯ ಸಾಹಿತ್ಯ. ಪ್ರಶ್ನೆ 8, ಕೌಟಿಲ್ಯನು ಬರೆದ ಕೃತಿ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿ ಸಾರಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನೋಡಿ, ಕೌಟಿಲ್ಯ ಬರೆದಿರ್ತಕ್ಕಂಥ ಕೃತಿ ಯಾವುದು? ಸೊ ಕೌಟಿಲ್ಯ ಬರೆದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರೀತಾರೆ. ಅರ್ಥಶಾಸ್ತ್ರ ಈ ಒಂದು ಕೃತಿಯನ್ನ ಬರೆದಿರ್ತಕ್ಕಂಥವ್ರು ಕೌಟಿಲ್ಯ. 9ನೇ ಪ್ರಶ್ನೆಗೆ ಹೋಗೋಣ. ಗಾಥಾ ಸಪ್ತಶತಿ ಅಂತಕ್ಕಂಥ ಕೃತಿಯನ್ನ ಬರೆದವರು ಯಾರು? ಈ ಗಾಥಾ ಸಪ್ತಶತಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಇದೆ. ಸೊ ಇದನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಹಾಲರಾಜ ಅಂತ ಕರೀತಾರೆ. ಈ ಹಾಲರಾಜನೇ ಬರೆದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂತಂದ್ರೆ ಗಾಥಾ ಸಪ್ತಶತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ವಿಶಾಖ ದತ್ತನು ಬರೆದಿರ್ತಕ್ಕಂಥ ಪ್ರಮುಖ ಕೃತಿ ಯಾವುದು? ಹಾಗಾದ್ರೆ ಈ ವಿಶಾಖ ದತ್ತ ಇದನ್ನಲ್ಲ, ಈ ವಿಶಾಖ ದತ್ತನು ಕೂಡ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಬರೆದಿದ್ದಾನೆ. ಅವನು ಬರೆದಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಯ ಹೆಸರು ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು. ಈ ಮುದ್ರಾ ರಾಕ್ಷಸ ಕೃತಿ ಬರೆದವನು ವಿಶಾಖ ದತ್ತ. ಪ್ರಶ್ನೆ 11, ಕಲ್ಲನ ಬರೆದ ಪ್ರಮುಖ ಕೃತಿ ಯಾವುದು? ಹಾಗಾದ್ರೆ ಕಲ್ಲನ ಇದನ್ನಲ್ಲ, ಈ ಕಲ್ಲನ ಬರೆದಿರ್ತಕ್ಕಂಥ ಪ್ರಮುಖ ಕೃತಿ ಯಾವ್ದಪ್ಪ ಅಂತಂದ್ರೆ ಸೊ ಅದು ಇತ್ತು ರಾಜತರಂಗಿಣಿ ಅಂತಕ್ಕಂಥದ್ದು. ರಾಜತರಂಗಿಣಿ ಅಂತಕ್ಕಂಥ ಕೃತಿಯನ್ನ ಬರೆದಿರ್ತಕ್ಕಂಥವನೇ ಕಲ್ಲನ. ಪ್ರಶ್ನೆ 12, ಹರ್ಷಚರಿತ ಅಂತಕ್ಕಂಥ ಕೃತಿ ಬರೆದವರು ಯಾರು? ನೆನಪಿಟ್ಕೊಡ್ರಿ, ಹರ್ಷಚರಿತ ಅಂತಕ್ಕಂಥದ್ದು ಕೃತಿ ಇದೆ, ಪುಸ್ತಕ ಇದೆ. ಸೊ ಇದನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಬಾಣಭಟ್ಟ ಅಂತ ಬರುತ್ತೆ. ಸೊ ಬಾಣಭಟ್ಟ ಬರೆದಿರ್ತಕ್ಕಂಥ ಕೃತಿಯೇ ಹರ್ಷಚರಿತ. ಈ ಒಂದು ವಿಡಿಯೋದಲ್ಲಿನ ಒಂದು ಕ್ವಶನ್ ಅಂತಾದ್ರೂ ಕೂಡ ನಿಮ್ಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು ಇಲ್ಲಿ ಇದಾವೆ. ಪ್ರಶ್ನೆ 13ಕ್ಕೆ ಹೋಗೋಣ. ಚಾಂದ್ ಬರ್ದಾಯಿ ಬರೆದ ಪ್ರಮುಖ ಕೃತಿ ಯಾವುದು? ಎಸ್, ಚಾಂದ್ ಬರ್ದಾಯಿನೂ ಕೂಡ ಏನ್ ಮಾಡಿದಾನಪ್ಪ ಅಂದ್ರೆ ಒಂದು ಮುಖ್ಯವಾಗಿರ್ತಕ್ಕಂಥ ಇತಿಹಾಸವನ್ನ ಆಧಾರದಲ್ಲಿ ನಮ್ಗೆ ಲಭ್ಯವಾಗ್ತಕ್ಕಂಥ ಕೃತಿ ಬರೆದಿದ್ದಾನೆ. ಅದುವೇ ಪೃಥ್ವಿರಾಜ್ ರಾಸೋ ಅಂತಕ್ಕಂಥದ್ದು. ಈ ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಕೃತಿ ಬರೆದವನೇ ಚಾಂದ್ ಬರ್ದಾಯಿ. ಪ್ರಶ್ನೆ 14, ಪಂಪ ಬರೆದ ಪ್ರಮುಖ ಕೃತಿ ಯಾವುದು? ಸೊ ಪಂಪ ಕನ್ನಡದ ಕವಿ ಅಲ್ವಾ? ಸೊ ಪಂಪನ ಆದಿಕವಿ ಅಂತಾನೂ ಕೂಡ ಕರಿತೀರಲ್ಲ. ಸೊ ಈ ಪಂಪ ಬರೆದಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಕೃತಿ ಬರೆದವನೇ ಪಂಪ. ಪ್ರಶ್ನೆ 15, ವಿದೇಶಗಳಿಂದ ಭಾರತಕ್ಕೆ ಬಂದು ಇಲ್ಲಿನ ತಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ದಾಖಲಿಸಿದ ಸಾಹಿತ್ಯದ ಪ್ರಕಾರಕ್ಕೆ ಏನಂತ ಕರೀತಾರೆ? ನೋಡಿ, ವಿದೇಶಗಳಿಂದ ಭಾರತಕ್ಕೆ ಬಂದಿರತಕ್ಕಂಥ ವ್ಯಾಪಾರಿಗಳಾಗಿರ್ಬೋದು, ರಾಯಭಾರಿಗಳಾಗಿರ್ಬೋದು, ರಾಜರಾಗಿರ್ಬೋದು, ಬೇರೆ ಬೇರೆ ಜನ ಓಕೆ, ಇಲ್ಲಿ ಭಾರತಕ್ಕೆ ಬಂದು ತಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ದಾಖಲಿಸಿರ್ತಾರಲ್ಲ, ಅದನ್ನ ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಪ್ರಶ್ನೆ 16, ಮೆಗಸ್ತನೀಸ್ ಬರೆದ ಕೃತಿ ಯಾವುದು? ಸೊ ಮೆಗಸ್ತನೀಸ್ ಕೂಡ ಒಬ್ಬ ವಿದೇಶಿ ಪ್ರವಾಸಿಗ. ಸೊ ಈತ ಬರೆದಿರ್ತಕ್ಕಂಥ ಕೃತಿ ಇಂಡಿಕಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಪ್ರಶ್ನೆ 17, ಪಾಹಿಯಾನ ಬರೆದ ಕೃತಿ ಯಾವುದು? ಸೊ ಪಾಹಿಯಾನ ಕೂಡ ಒಬ್ಬ ವಿದೇಶಿಯ ಯಾತ್ರಿಕ. ಓಕೆ, ಈತ ಕೂಡ ಭಾರತಕ್ಕೆ ಬಂದಿದ್ದ. ಸೊ ಈತ ಬಂದು ತನ್ನ ಅನುಭವಗಳನ್ನ ಒಂದು ಬರೆದಿದ್ದಾನೆ. ಆ ಕೃತಿ ಯಾವ್ದಪ್ಪ ಅಂದ್ರೆ ಘೋ ಖೋ ಕಿ. ನೆನಪಿಟ್ಕೊಡ್ರಿ, ಘೋ ಖೋ ಕಿ ಅಂತಕ್ಕಂಥ ಕೃತಿ ಇರೋದು ಪಾಹಿಯಾನದ್ದು. ಪ್ರಶ್ನೆ 18, ಸಿಯುಕಿ ಕೃತಿ ಬರೆದವರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ. ಸಿಯುಕಿ ಅಂತಕ್ಕಂಥ ಕೃತಿ ಬರೆದವರು ಚೀನಾ ಯಾತ್ರಿಕ ಹುಯನ್ ಸಾಂಗ್ ಅಂತಕ್ಕಂಥದ್ದು. ಓಕೆ, ಹುಯನ್ ಸಾಂಗ್ ಅಂತಕ್ಕಂಥ ಚೀನಾ ದೇಶದ ಯಾತ್ರಿಕ ಭಾರತಕ್ಕೆ ಬಂದಿದ್ದ. ಈತನ ಕೃತಿಯೇ ಸಿಯುಕಿ. ಪ್ರಶ್ನೆ 19, ಟಾಲೆಮಿ ಬರೆದ ಪ್ರಮುಖ ಕೃತಿ ಯಾವುದು? ಹಾಗಾದ್ರೆ ಟಾಲೆಮಿ ಈತ ಕೂಡ ವಿದೇಶಿ ಯಾತ್ರಿಕ, ಭಾರತಕ್ಕೆ ಬಂದಿದ್ದ. ಸೊ ಈತನು ಕೂಡ ತನ್ನ ಅನುಭವಗಳನ್ನ ಈ ಒಂದು ಕೃತಿಯಲ್ಲಿ ಬರೆದಿದ್ದಾನೆ, ಜಿಯೋಗ್ರಫಿ ಅಂತಕ್ಕಂಥದ್ದು. ಸೊ ಜಿಯೋಗ್ರಫಿ ಇದು ಟಾಲೆಮಿ ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಅಂತಿಮ ಹಾಗೂ 20ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತಾವು ವಿಡಿಯೋ ನೋಡಿದ ಕೂಡಲೇ ತಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ, ಗೆಳೆಯರ ಬಳಗದಲ್ಲಿ ತಾವೇನು ಮಾಡಬೇಕಪ್ಪ ಅಂದರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದೇ ಒಂದು NMMS ಸಮಾಜ ವಿಜ್ಞಾನ ಅಂತಕ್ಕಂಥ ವಿಷಯದ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐ ಕಾರ್ಡಲ್ಲಿ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಒತ್ತಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಬೋದು. ಕಡೆಯ ಪ್ರಶ್ನೆ ಇದೆ, ಬಾಬರ್ ಬರೆದ ಪ್ರಮುಖ ಕೃತಿ ಯಾವುದು? ಸೊ ಬಾಬರ್ ಅಂತಕ್ಕಂಥದ್ದು ಮೊಘಲರ ಶ್ರೇಷ್ಠ ಅರಸ. ಈತ ಬರೆದಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದ್ರೆ ತುಜ್ಕಿ ಬಾಬರಿ ಅಂತ ಬರುತ್ತೆ. ಈ ತುಜ್ಕಿ ಬಾಬರಿ ಅಂತಕ್ಕಂಥದ್ದು ಬಾಬರ್ ಬರೆದ ಕೃತಿ. ಓಕೆ, ಥ್ಯಾಂಕ್ ಯು. ಮತ್ತೆ ಏನು ಮಾಡೋಣ ಮುಂದಿನ ಭಾಗಗಳಲ್ಲಿ